ಸ್ನೇಹಿತರೆ, ನಿಮ್ಮೆಲ್ಲರಿಗೋಸ್ಕರ ಒಂದೊಳ್ಳೆ ಝೋಂಬಿ ಮೂವಿನ ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ಮೂವಿ ಹೇಗಿದೆ ಅಂದ್ರೆ, ಅಮೆರಿಕದಲ್ಲಿ ಸ್ಪ್ರೆಡ್ ಆದ ಒಂದು ವೈರಸ್ ಇಡೀ ಪ್ರಪಂಚವನ್ನೇ ಬಲಿ ತಗೊಳುತ್ತೆ. ಆ ಸಮಯದಲ್ಲಿ ಪ್ರಕೃತಿ ವಿಕೋಪ ಆಗಿ ಇಡೀ ಪ್ರಪಂಚವೆಲ್ಲ ಒಂದು ಡೆಸರ್ಟ್ ಆಗಿ ಬದಲಾಗ್ಬಿಡುತ್ತೆ. ಹಾಗೆ ಮನುಷ್ಯರೆಲ್ಲ ಝೋಂಬಿಗಳಾಗಿ ಓಡಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ವೈರಸ್ ಇಂದ ಬಚಾವಾದ ಮನುಷ್ಯರೆಲ್ಲ ಝೋಂಬಿಗಳಿಂದ ಹೇಗ್ ಸರ್ವೈವ್ ಆಗ್ತಾರೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ರೆಸಿಡೆಂಟ್ ಎವಿಲ್ ಎಕ್ಸ್ಟೆನ್ಷನ್ ಪಾರ್ಟ್ 3. ಈ ಮೂವಿ ಅಂತೂ ಖಂಡಿತವಾಗ್ಲೂ ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಎಲಿಸ್ನ ತೋರಿಸ್ತಾರೆ. ಅವಳು ಒಂದು ಬಾತ್ರೂಮ್ ನ ಟಬ್ ಒಳಗಡೆ ಬಿದ್ದಿರ್ತಾಳೆ. ನಂತರ ಅವಳು ಅಲ್ಲಿಂದ ರೂಮ್ ಒಳಗಡೆ ಬಂದಾಗ ಅಲ್ಲಿ ಬೆಡ್ ಮೇಲೆ ಯಾರೋ ಒಂದು ಬಟ್ಟೆನ ಇಟ್ಟಿರ್ತಾರೆ. ಎಲಿಸ್ ಆ ಬಟ್ಟೆನ ಹಾಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಅವಳಿಗೆ ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಈಗಿರ್ಬೇಕಾದ್ರೆ ಅವಳಿಗೆ ಒಂದು ಫೋಟೋ ಸಿಗುತ್ತೆ. ಅದರಲ್ಲಿ ಅವಳು ಮತ್ತೆ ಅವಳ ಹಸ್ಬೆಂಡ್ ಇರ್ತಾರೆ. ಎಲಿಸ್ ಆ ಫೋಟೋನ ನೋಡಿ ಅದನ್ನ ಅಲ್ಲೇ ಇಟ್ಟು ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಅವಳಿಗೆ ಇನ್ನೊಂದ್ ಜಾಗ ಸಿಗುತ್ತೆ. ಆ ಜಾಗ ತುಂಬಾನೇ ವಿಚಿತ್ರವಾಗಿರುತ್ತೆ. ಎಲಿಸ್ ಆ ಜಾಗನ ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅವಳಿಗೆ ಹಳೆದೆಲ್ಲ ನೆನಪಾಗುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಆ ಜಾಗದಲ್ಲಿ ಲೇಸರ್ ಸೆಕ್ಯೂರಿಟಿ ಇದೆ ಅಂತ. ಅಷ್ಟರಲ್ಲಿ ಆ ರೂಮ್ ನ ಡೋರು ಕ್ಲೋಸ್ ಆಗ್ಬಿಡುತ್ತೆ. ಅವಾಗ ಸೆಕ್ಯೂರಿಟಿ ಸಿಸ್ಟಮ್ ಆಕ್ಟಿವ್ ಆಗಿ ಲೇಸರ್ ಲೈಟ್ ಆ ರೂಮ್ ನ ಸ್ಕ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಎಲಿಸ್ ಹೇಗೋ ಬಚಾವ್ ಆಗ್ತಾಳೆ. ಆ ಲೇಸರ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಎಲಿಸ್ ನ ಶೂ ಆ ಲೇಸರ್ ಗೆ ಸ್ವಲ್ಪ ಟಚ್ ಆಗ್ಬಿಡುತ್ತೆ. ಅದರಿಂದ ಆ ಶೂನೇ ಕಟ್ ಆಗ್ಬಿಡುತ್ತೆ. ಎಲಿಸ್ ಅದರಿಂದ ಬಚಾವ್ ಆಗಿ ಏರ್ ಕಂಡೀಷನರ್ ಪೈಪ್ ಇಂದ ಬೇರೆ ರೂಮ್ ಒಳಗಡೆ ಬಂದು ಇಳಿತಾಳೆ. ಅಲ್ಲಿ ಎಕ್ಸಿಟ್ ಟು ಮೇನ್ ಸ್ಟ್ರೀಟ್ ಅಂತ ಒಂದು ಬೋರ್ಡ್ ಇರುತ್ತೆ. ಅದನ್ನ ಎಲಿಸ್ ನೋಡಿ ಆ ಬೋರ್ಡ್ ನ ಯಾರೋ ಇರೋ ಕಡೆನೆ ಹೋಗ್ತಾಳೆ. ಅಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ. ಅದರಿಂದ ಎಲಿಸ್ ಅಲ್ಲೇ ಪಕ್ಕದಲ್ಲಿದ್ದ ಹಾಸ್ಪಿಟಲ್ ಸ್ಟ್ರೆಚರ್ ನ ತಗೊಂಡು ಮುಂದೆ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿ ಒಂದು ಬ್ಲೇಡ್ ಓಪನ್ ಆಗಿ ಆ ಸ್ಟ್ರೆಚರ್ ನ ಅರ್ಧಕ್ಕೆ ಕಟ್ ಮಾಡ್ಬಿಡುತ್ತೆ. ಅದರಿಂದ ಎಲಿಸ್ ತುಂಬಾನೇ ಭಯ ಪಡ್ಕೊಂಡು ಸ್ವಲ್ಪನೇ ಮುಂದೆ ಬರ್ತಿರ್ತಾಳೆ. ಅವಾಗ ಇದ್ದಕ್ಕಿದ್ದ ಹಾಗೆ ಒಂದು ಡ್ರೋನ್ ನೆಲದಿಂದ ಮೇಲ್ಗಡೆ ಬಂದು ಎಲಿಸ್ಗೆ ಶೂಟ್ ಮಾಡ್ಬಿಡುತ್ತೆ. ಅದರಿಂದ ಅವಳು ಅಲ್ಲೇ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ಅವಾಗ ಅಲ್ಲಿಗೆ ಅಂಬ್ರೆಲಾ ಕಂಪನಿಯ ಸೈಂಟಿಸ್ಟ್ ಆದ ಡಾಕ್ಟರ್ ಲ್ಯಾಸಿಸ್ ಬಂದು ಇವಳ ಬ್ಲಡ್ ಶಾಂಪಲ್ ತಗೊಳ್ಳಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ನಮ್ಗೆ ಒಂದು ಮನೆನ ತೋರಿಸ್ತಾರೆ. ಆ ಮನೆಯ ಹಾಲ್ ನಲ್ಲಿ ಒಂದು ರಹಸ್ಯ ಮಾರ್ಗ ಇರುತ್ತೆ. ಅದ್ರೊಳಗಡೆಯಿಂದನೇ ಅಂಬ್ರೆಲಾ ಕಂಪನಿಯ ಸೈಂಟಿಸ್ಟ್ ಗಳು ಎಲಿಸ್ ಬಾಡಿನ ಹೊರಗಡೆ ತಂದು ಒಂದು ಜಾಗಕ್ಕೆ ಬಿಸಾಕ್ತಾರೆ. ಅಲ್ಲಿ ಎಲಿಸ್ ತರನೇ ಇರುವಂತ ತುಂಬಾ ಬಾಡಿಗಳಿರ್ತವೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಎಲಿಸ್ ನ ಬ್ಲಡ್ ಶಾಂಪಲ್ ಇಂದ ಅಂಬ್ರೆಲಾ ಕಂಪನಿಯವರು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ನಮ್ಗೆ ಆ ಮನೆ ಸುತ್ತ ಫೆನ್ಸಿಂಗ್ ಹೊರಗಡೆ ಇರುವಂತ ಝೋಂಬಿಗಳನ್ನ ತೋರಿಸ್ತಾರೆ. ಅಲ್ಲಿ ತುಂಬಾನೇ ಝೋಂಬಿಗಳಿರ್ತಾರೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಅಂಬ್ರೆಲಾ ಕಾರ್ಪೊರೇಷನ್ ಅವರು ವೈರಸ್ ನ ನಿರ್ಮೂಲನೆ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದು ಸುಳ್ಳು. ಕೆಲವು ದಿನಗಳ ಹಿಂದೆ ಅಮೆರಿಕದಲ್ಲಿ ಒಂದು ವೈರಸ್ ಕಂಡು ಬಂತು. ಅದು ತುಂಬಾ ವೇಗವಾಗಿ ಇಡೀ ಅಮೆರಿಕಕ್ಕೆ ಸ್ಪ್ರೆಡ್ ಆಯ್ತು. ನಂತರ ಆ ವೈರಸ್ ಇಡೀ ಪ್ರಪಂಚಕ್ಕೆ ಆವರಿಸ್ಕೊಳ್ತು. ಆ ವೈರಸ್ ಇಂದ ಬರೀ ಮನುಷ್ಯರಿಗೆ ಮಾತ್ರ ತೊಂದರೆ ಆಗ್ಲಿಲ್ಲ. ಕಾಡ್ಗಳೆಲ್ಲ ಮರುಭೂಮಿಯಾಗಿ ಪರಿವರ್ತನೆ ಆದ್ವು. ಇಡೀ ಭೂಮಿ ಎಲ್ಲ ಬಂಜರು ಭೂಮಿಯಾಗಿ ಬದಲಾಯ್ತು. ಅದರಿಂದ ಇಡೀ ಭೂಮಿ ಎಲ್ಲ ವಿನಾಶ ಆಗೋದಕ್ಕೆ ಶುರುವಾಯ್ತು. ಪಕ್ಷಿ ಪ್ರಾಣಿಗಳ ಸಂಖ್ಯೆ ಅಂತೂ ಪೂರ್ತಿ ಕಮ್ಮಿ ಆಯ್ತು. ಮನುಷ್ಯರೆಲ್ಲ ಝೋಂಬಿಗಳಾಗಿ ಬದಲಾದ್ರು. ಈ ವೈರಸ್ ಇಂದ ಉಳಿದವರು ಜೀವ ಉಳಿಸ್ಕೊಳ್ಳೋದಕ್ಕೆ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಲ್ದಾಡ್ತಾ ಆಹಾರನ ಹುಡ್ಕೊಂಡು ಜೀವನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಿರ್ತಾರೆ. ನಂತರ ನಮ್ಗೆ ಎಲಿಸ್ ನ ತೋರಿಸ್ತಾರೆ. ಅವಳು ಕೂಡ ಝೋಂಬಿಗಳಿಂದ ಬಚಾವಾಗಿ ಆಹಾರನ ಹುಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿರ್ತಾಳೆ. ಸ್ನೇಹಿತರೆ, ಇವಳೇ ನಿಜವಾದ ಎಲಿಸ್. ಇವಳ ಬ್ಲಡ್ ಶಾಂಪಲ್ ಇಂದಾನೆ ಅಂಬ್ರೆಲಾ ಕಾರ್ಪೊರೇಷನ್ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು. ಯಾಕಂದ್ರೆ ಈ ಮೂವಿಯ ಪಾರ್ಟ್ 2 ನಲ್ಲಿ ಅಂಬ್ರೆಲಾ ಕಂಪನಿಯವರು ಎಲಿಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಅವಳು ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾಳೆ. ಅದರಿಂದ ಇವಾಗ ಅಂಬ್ರೆಲಾ ಕಂಪನಿಯವರು ಎಲಿಸ್ ನ ಬ್ಲಡ್ ಸಹಾಯದಿಂದ ಅವಳ ತರನೇ ಇರುವಂತ ಕ್ಲೋನ್ ಮಾಡೆಲ್ಸ್ ಗಳನ್ನ ರೆಡಿ ಮಾಡ್ತಿರ್ತಾರೆ. ಅದು ಯಾಕೆ ಅಂತ ಮುಂದೆ ತಿಳ್ಕೊಳ್ಳೋಣ. ಈ ಕಡೆ ಎಲಿಸ್ ಫುಡ್ ಏನಾದ್ರೂ ಸಿಗ್ಬಹುದಾ ಅಂತ ಒಂದು ಬಿಲ್ಡಿಂಗ್ ಒಳಗಡೆ ಬಂದು ನೋಡ್ತಿರ್ತಾಳೆ. ಅವಾಗ ಅವಳಿಗೆ ಯಾರೋ ಲೇಡಿ ಆ ಬಿಲ್ಡಿಂಗ್ ಒಳಗಡೆ ಅಳ್ತಿರುವ ಸೌಂಡ್ ಕೇಳುತ್ತೆ. ಅದರಿಂದ ಎಲಿಸ್ ಗನ್ ತಗೊಂಡು ಆ ಸೌಂಡ್ ಬರ್ತಿರುವ ಕಡೆನೆ ಹೋಗ್ತಾಳೆ. ಅವಾಗ ಒಂದು ಜಾಗದಲ್ಲಿ ಒಬ್ಳು ಲೇಡಿ ಮಗುನ ಎತ್ಕೊಂಡು ನನ್ ಮಗುಗೆ ಹುಷಾರಿಲ್ಲ, ದಯವಿಟ್ಟು ನನ್ನ ಮಗುನ ಕಾಪಾಡಿ ಅಂತ ಕೇಳ್ತಾಳೆ. ಅದರಿಂದ ಎಲಿಸ್ ಆ ಮಗುನ ಎತ್ಕೊಂಡು ನೋಡ್ತಾಳೆ. ಆದ್ರೆ ಅದರಲ್ಲಿ ಮಗು ಇರೋದಿಲ್ಲ. ಮಗು ತರನೇ ಇರುವಂತ ಒಂದು ಗೊಂಬೆ ಇರುತ್ತೆ. ಅಷ್ಟರಲ್ಲಿ ಕೆಲವರು ಹಿಂದೆಯಿಂದ ಬಂದು ಎಲಿಸ್ಗೆ ಗನ್ನೆ ಮಾಡಿ ಅವಳನ್ನ ಲಾಕ್ ಮಾಡಿ ಅವಳ ಹತ್ರ ಏನಾದ್ರೂ ಸಿಗುತ್ತಾ ಅಂತ ನೋಡ್ತಿರ್ತಾರೆ. ಆದ್ರೆ ಅವಳ ಹತ್ರ ಏನೂ ಇರೋದಿಲ್ಲ. ಅದರಿಂದ ಆ ಗ್ಯಾಂಗ್ಸ್ಟರ್ ಗಳು ಎಲಿಸ್ ನ ರೇಪ್ ಮಾಡೋದಕ್ಕೆ ನೋಡ್ತಾರೆ. ಅವಾಗ ಎಲಿಸ್ ಒಬ್ಬ ಗ್ಯಾಂಗ್ಸ್ಟರ್ ಗೆ ಅವಳ ಕಾಲಿಂದ ಕಿಕ್ ಮಾಡ್ತಾಳೆ. ಅಷ್ಟಕ್ಕೇನೆ ಆ ಗ್ಯಾಂಗ್ಸ್ಟರ್ ಸತ್ತೋಗ್ಬಿಡ್ತಾನೆ. ಅದರಿಂದ ಉಳ್ದವ್ರು ಅವಳ ತಲೆ ಹೊಡಿತಾರೆ. ಅವಾಗ ಎಲಿಸ್ಗೆ ಪ್ರಜ್ಞೆ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಎಲಿಸ್ಗೆ ಪ್ರಜ್ಞೆ ಬಂದಾಗ ಅವಳನ್ನ ಆ ಗ್ಯಾಂಗ್ಸ್ಟರ್ ಗಳು ಒಂದ್ ಕಡೆ ಕೂಡಾಕಿ ನಿನ್ಗೆ ತಾಕತ್ತಿದ್ರೆ ಇಲ್ಲಿಂದ ಹೊರಗಡೆ ಬಾ ಅಂತ ಅವಳಿಗೆ ಒಂದು ಕೀನ ಎಸಿತಾರೆ. ಅವಾಗ ಎಲಿಸ್ ಆ ಕೀನ ತಗೊಂಡು ಅವಳ ಕೈಗೆ ಹಾಕಿದ್ದ ಲಾಕ್ ನ ಓಪನ್ ಮಾಡ್ತಿರ್ಬೇಕಾದ್ರೆ ಅವಳ ಪಕ್ಕನ ವೈರಸ್ ಇಂದ ಇನ್ಫೆಕ್ಷನ್ ಆಗಿರುವಂತ ಡಾಗ್ಸ್ ಗಳು ಇರ್ತವೆ. ಆ ಡಾಗ್ಸ್ ಗಳು ಒಂದು ಬೋನ್ ಒಳಗಡೆ ಇರ್ತವೆ. ಅವುಗಳನ್ನ ಗ್ಯಾಂಗ್ಸ್ಟರ್ ಗಳು ರಿಲೀಸ್ ಮಾಡ್ತಾರೆ. ಅದರಿಂದ ಆ ಡಾಗ್ಸ್ ಗಳು ಎಲಿಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಎಲಿಸ್ ಆ ಡಾಗ್ಸ್ ಗಳಿಂದ ಬಚಾವಾಗಿ ಒಂದೊಂದಾಗಿ ಆ ಡಾಗ್ಸ್ ಗಳನ್ನ ಸಾಯಿಸ್ತಿರ್ತಾಳೆ. ಹಾಗೆ ಕೆಲವು ಡಾಗ್ಸ್ ಗಳನ್ನ ಒಂದು ಕಂಬಕ್ಕೆ ವೈರಿಂದ ಕಟ್ಟಾಕ್ತಾಳೆ. ಆದ್ರೆ ಆ ನಾಯಿಗಳು ತುಂಬಾನೇ ಪವರ್ಫುಲ್ ಇರೋದ್ರಿಂದ ಆ ಕಂಬನೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರ ಸಹಾಯದಿಂದ ಎಲಿಸ್
ಮೇಲ್ಗಡೆ ಬಂದು ಹಾರಿ ಹ್ಯಾಂಗಲ್ ನ ಇಟ್ಕೋತಾಳೆ. ಅಷ್ಟರಲ್ಲಿ ಅವಳ ಹಿಂದೆನೆ ಡಾಗ್ಸ್ ಗಳು ಬಂದು ಅಲ್ಲಿರುವಂತ ಗ್ಯಾಂಗ್ಸ್ಟರ್ ಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸ್ಬಿಡ್ತವೆ. ನಂತರ ಎಲಿಸ್ ಅವ್ರ ಹತ್ರ ಇದ್ದಂತಹ ವೆಪನ್ಸ್ ಗಳನ್ನೆಲ್ಲ ಇಟ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈಗಿರ್ಬೇಕಾದ್ರೆ ಒಂದು ಜೋಂಬಿ ರೋಡ್ ನಲ್ಲಿ ಸತ್ತಿರುವಂತ ಮನುಷ್ಯನನ್ನ ತಿಂತಿರುತ್ತೆ. ಅಷ್ಟರಲ್ಲಿ ಆ ಜೋಂಬಿನ ಸಾಯಿಸ್ಕೊಂಡು ಒಂದು ಜೀಪು ಮತ್ತೆ ವ್ಯಾನ್ ಲಾರಿಗಳೆಲ್ಲ ಹೋಗ್ತಿರ್ತವೆ. ಅದರಲ್ಲಿ ಕಾರ್ಲೋಸ್ ನ ಟೀಮ್ ನವರು ವೈರಸ್ ಇಂದ ಬಚಾವಾದವ್ರನ್ನ ಕರ್ಕೊಂಡು ಒಂದು ಸೇಫ್ ಆದ ಜಾಗದ ಕಡೆ ಹೋಗ್ತಿರ್ತಾರೆ. ನೆಕ್ಸ್ಟ್ ನಲ್ಲಿ ನಮ್ಗೆ ಅಂಬ್ರೆಲಾ ಕಂಪ್ನಿನ ತೋರಿಸ್ತಾರೆ. ಆ ಕಂಪ್ನಿ ಭೂಮಿಯಿಂದ ತುಂಬಾ ಹಾಳದಲ್ಲಿರುತ್ತೆ. ಆ ಕಂಪ್ನಿ ಒಳಗಡೆ ಆ ಕಂಪ್ನಿಯ ಓನರ್ ಆದ ಆಲ್ಬರ್ಟ್ ವೆಸ್ಕರ್ ಒಂದು ಮೀಟಿಂಗ್ ನ ಮಾಡ್ತಿರ್ತಾನೆ. ಆ ಮೀಟಿಂಗ್ ನಲ್ಲಿ ಆಲ್ಬರ್ಟ್ ಆಹಾರದ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಡಾಕ್ಟರ್ ಲ್ಯಾಸಿಸ್ ಬರ್ತಾರೆ. ಅವರಿಗೆ ಆಲ್ಬರ್ಟ್ ನಿಮ್ಮ ಎಕ್ಸ್ಪೆರಿಮೆಂಟ್ ಎಲ್ಲಿ ತನಕ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಡಾಕ್ಟರ್ ಲ್ಯಾಸಿಸ್ ನಾವು ಇನ್ನೂ ಸ್ವಲ್ಪ ದಿನ ಈ ಭೂಮಿ ಒಳಗಡೆ ಇರ್ಬೇಕಾಗುತ್ತೆ, ಯಾಕಂದ್ರೆ ಹೊರಗಡೆ ಇರುವಂತ ವಾತಾವರಣನ ನಮ್ಗೆ ಕಂಟ್ರೋಲ್ ತಗೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ಆಲ್ಬರ್ಟ್ ಆಲಿಸ್ ಪ್ರಾಜೆಕ್ಟ್ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಲ್ಯಾಸಿಸ್ ಆಲಿಸ್ ಬ್ಲಡ್ ಶಾಂಪಲ್ ಇಂದ ಟಿವಿ ವೈರಸ್ ನ ವಾಸಿ ಮಾಡುವಂತ ಸೀರಮ್ ನ ರೆಡಿ ಮಾಡ್ತಿದ್ದೀನಿ. ಆ ಸೀರಮ್ ನ ವೈರಸ್ ಇನ್ಫೆಕ್ಷನ್ ಆದವ್ರಿಗೆ ಕೊಟ್ರೆ ಅವ್ರಿಗೆ ಹಳೆದೆಲ್ಲ ನೆನಪಿಗೆ ಬರುತ್ತೆ. ಹಾಗೆ ಅವರು ಮನುಷ್ಯರನ್ನ ಮಾಂಸ ತರ ತಿನ್ನೋದನ್ನ ಕಮ್ಮಿ ಮಾಡ್ತಾರೆ. ನಂತರ ಅವರೆಲ್ಲ ಮತ್ತೆ ಮನುಷ್ಯರಾಗಿ ನಮಗೋಸ್ಕರ ನಿಷ್ಠೆಯಿಂದ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಾವು ನಿಜವಾದ ಎಲಿಸ್ ನ ಕಂಡುಹಿಡಿಯೋದು ತುಂಬಾನೇ ಕಷ್ಟ. ಅದರಿಂದ ನಾನು ಎಲಿಸ್ ತರನೇ ಇರುವಂತಹ ಕ್ಲೋನ್ ಮಾಡಲ್ಸ್ ಗಳನ್ನ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಲ್ಬರ್ಟ್ ನಿಮ್ಮ ಎಲ್ಲಾ ಕೆಲಸಗಳನ್ನ ಇವಾಗ್ಲೇ ಸ್ಟಾಪ್ ಮಾಡಿ ಒಂದ್ ವಾರದಲ್ಲಿ ಎಲಿಸ್ ಪ್ರಾಜೆಕ್ಟ್ ಬಗ್ಗೆ ವರದಿ ಕೊಡ್ಬೇಕು, ಇಲ್ಲ ಅಂದ್ರೆ ಈ ಕೆಲಸಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ತೀನಿ ಅಂತ ಹೇಳಿ ಆ ಮೀಟಿಂಗ್ ನ ಕ್ಲೋಸ್ ಮಾಡ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಕೂತಿರೋರೆಲ್ಲ ಆಲೋಗ್ರಾಮ್ ಗಳಂತ. ನೆಕ್ಸ್ಟ್ ನಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇದ್ದಂತಹ ಒಂದು ಜೋಂಬಿನ ಎಲಿಸ್ ಸಾಯಿಸಿ ಆ ಪೆಟ್ರೋಲ್ ಬಂಕ್ ಹತ್ರ ಬಂದು ಪೆಟ್ರೋಲ್ ಇದೆಯಾ ಅಂತ ನೋಡ್ತಿರ್ತಾಳೆ. ಆದ್ರೆ ಅದರಲ್ಲಿ ಪೆಟ್ರೋಲ್ ಇರೋದಿಲ್ಲ. ಅದರಿಂದ ಅವಳು ಆ ಪೆಟ್ರೋಲ್ ಬಂಕ್ ಆಫೀಸ್ ಒಳಗಡೆ ಬಂದು ಅಲ್ಲೇನಾದ್ರೂ ಸಿಗುತ್ತಾ ಅಂತ ನೋಡ್ತಿರ್ಬೇಕಾದ್ರೆ ಒಂದು ರೂಮ್ ನಲ್ಲಿ ಸತ್ತೋಗಿರುವಂತ ಬಾಡಿ ಇರುತ್ತೆ. ಅದಕ್ಕೆ ನೊಣಗಳೆಲ್ಲ ಮುತ್ತಾಕೊಂಡಿರ್ತವೆ. ಹಾಗೆ ಆ ಬಾಡಿ ತುಂಬಾನೇ ಸ್ಮೆಲ್ ಬರ್ತಿರುತ್ತೆ. ಅದರಿಂದ ಎಲಿಸ್ ಮೂಗು ಮತ್ತೆ ಬಾಯಿನ ಕ್ಲೋಸ್ ಮಾಡ್ಕೊಂಡು ಆ ಬಾಡಿನ ನೋಡ್ತಿರ್ಬೇಕಾದ್ರೆ ಅಲ್ಲಿ ಅವಳಿಗೆ ಒಂದು ಬುಕ್ ಸಿಗುತ್ತೆ. ಅದನ್ನ ಆಲಿಸ್ ತಗೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಅವಳು ಅವಾಗ್ಲೇ ಸಾಯಿಸಿದಂತ ಜೋಂಬಿ ಬಾಡಿನ ಒಂದು ಕಾಗೆ ತಿಂತಿರುತ್ತೆ. ನಂತರ ಎಲಿಸ್ ಬೈಕ್ ಮೇಲ್ಗಡೆ ಕೂತ್ಕೊಂಡು ಪೆಟ್ರೋಲ್ ಬಂಕ್ ಒಳಗಡೆ ಸಿಕ್ಕಂತ ಬುಕ್ ನ ತೆಗೆದು ನೋಡಿದಾಗ ಅಲಸ್ಕೋ ಅನ್ನೋ ಒಂದು ಏರಿಯಾ ವೈರಸ್ ಇಂದ ಇನ್ಫೆಕ್ಷನ್ ಆಗಿಲ್ಲ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಈ ಕಡೆ ಕಾರ್ಲೂಸ್ ನ ಟೀಮ್ ನವರೆಲ್ಲ ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಹೋಟೆಲ್ ಸಿಗುತ್ತೆ. ಅದರಿಂದ ಅವರೆಲ್ಲ ಹೋಟೆಲ್ ಹತ್ರ ಬಂದು ಸ್ಕೋಪ್ ನಲ್ಲಿ ಅಲ್ಲಿ ಯಾರಾದ್ರೂ ಇದಾರ ಅಂತ ನೋಡ್ತಿರ್ತಾರೆ. ಆ ಹೋಟೆಲ್ ಸುತ್ತ ಹೊರಗಡೆ ಯಾರು ಇರೋದಿಲ್ಲ. ಅದರಿಂದ ಕಾರ್ಲೂಸ್ ಮತ್ತೆ ಎಲ್ಜೆ ಇಬ್ರು ಆ ಹೋಟೆಲ್ ಹತ್ರ ಬಂದು ಒಳಗಡೆ ಯಾರಾದ್ರೂ ಇದಾರ ಅಂತ ನೋಡ್ತಿರ್ಬೇಕಾದ್ರೆ ಎಲ್ಜೆ ಮೇಲೆ ಒಂದು ಜೋಂಬಿ ಅಟ್ಯಾಕ್ ಮಾಡ್ಬಿಡುತ್ತೆ. ಅವಾಗ ಅವನು ಅದರಿಂದ ಹೇಗೋ ಬಚಾವಾಗಿ ಆ ಜೋಂಬಿಗೆ ಶೂಟ್ ಮಾಡಿ ಸಾಯಿಸಿ ಒಂದ್ ಕಡೆ ಕೂತಿರ್ಬೇಕಾದ್ರೆ ಅವ್ನ ಹಿಂದೆಯಿಂದ ಇನ್ನೊಂದ್ ಜೋಂಬಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಕಚ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಕಾರ್ಲೂಸ್ ಬಂದು ಆ ಜೋಂಬಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ನಂತರ ಅವ್ರಗಳ ಜೊತೆ ಇದ್ದವ್ರನ್ನೆಲ್ಲ ಆ ಹೋಟೆಲ್ ಒಳಗಡೆ ಏನಾದ್ರೂ ಸಿಗುತ್ತಾ ಅಂತ ನೋಡಿ ಏನ್ ಸಿಕ್ಕಿದ್ರು ತಗೊಂಡ್ ಬನ್ನಿ ಅಂತ ಹೇಳಿ ಕ್ಲಾರಿ ಅವ್ರಗಳನ್ನೆಲ್ಲ ಅಲ್ಲಿಂದ ಕಳಿಸ್ತಾಳೆ. ಅದೇ ಸಮಯದಲ್ಲಿ ನರ್ಸ್ ಬೆಟ್ಟಿ ಎಲ್ಜಿ ಹತ್ರ ಬಂದು ಅವನಿಗೆ ಫಸ್ಟ್ ಏಡ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಎಲ್ಜಿ ಅವನಿಗೆ ಜೋಂಬಿ ಕಡ್ದಿರುವ ವಿಚಾರನ ಅವಳಿಗೆ ಆಗ್ಲಿ ಬೇರೆ ಯಾರಿಗೂ ಹೇಳೋದಿಲ್ಲ. ಈ ಕಡೆ ಡಾಕ್ಟರ್ ಲ್ಯಾಸಿಸ್ ಅವ್ನು ಕಂಡಿಡಿದಿರುವಂತ ಸೀರಮ್ ನ ಒಂದು ಜೋಂಬಿಗೆ ಇಂಜೆಕ್ಟ್ ಮಾಡಿ ಅದು ನಾರ್ಮಲ್ ಕಂಡೀಷನ್ ಗೆ ಬರುತ್ತಾ ಅಂತ ಚೆಕ್ ಮಾಡ್ತಿರ್ತಾನೆ. ಅವಾಗ ಆ ಜೋಂಬಿ ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ನಾರ್ಮಲ್ ಆಗಿ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ಅಲ್ಲಿದ್ದ ಸೈಂಟಿಸ್ಟ್ ಗಳೆಲ್ಲ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ. ಆದ್ರೆ ಕೊನೆಗೆ ಆ ಜೋಂಬಿಗೆ ಕೋಪ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಸಮಯದಲ್ಲಿ ಡಾಕ್ಟರ್ ಲ್ಯಾಸಿಸ್ ಉಳಿದಿದ್ದ ಸೈಂಟಿಸ್ಟ್ ನೆಲ್ಲ ರೂಮ್ ಒಳಗಡೆ ಕೂಡಾಕ್ಬಿಡ್ತಾನೆ. ಅದರಿಂದ ಆ ಜೋಂಬಿ ಆ ಸೈಂಟಿಸ್ಟ್ ಗಳನ್ನ ಸಾಯಿಸ್ಬಿಡುತ್ತೆ. ಈ ಕಡೆ ಕಾರ್ಲೋಸ್ ಟೀಮ್ ನವರೆಲ್ಲ ಅವ್ರಗಳ ಜೊತೆ ಇದ್ದವ್ರಿಗೆ ಅವ್ರಗಳು ತಂದಿದ್ದಂತಹ ಆಹಾರನೆಲ್ಲ ಕೊಡ್ತಿರ್ತಾರೆ. ಅಷ್ಟೊತ್ತಿಗಾಗ್ಲೇ ಅವ್ರ ಹತ್ರ ಇದ್ದಂತಹ ಪೆಟ್ರೋಲ್ ಎಲ್ಲ ಖಾಲಿಯಾಗಿ ಸ್ವಲ್ಪ ಮಾತ್ರ ಉಳಿದಿರುತ್ತೆ. ನಂತರ ರಾತ್ರಿ ಆದ್ರಿಂದ ಅವ್ರಗಳಿರುವಂತ ಜಾಗದ ಸುತ್ತೆಲ್ಲ ಸಿಸಿ ಕ್ಯಾಮ್ರಾಗಳನ್ನ ಹಾಕಿ ಆಕ್ಟಿವ್ ಮಾಡಿ ಎಲ್ರು ಗಾಡಿ ಒಳಗಡೆ ಅವತ್ ರಾತ್ರಿ ರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯದಲ್ಲಿ ಆಲಿಸ್ ಕೂಡ ರಾತ್ರಿ ಆಗಿರೋದ್ರಿಂದ ಒಂದ್ ಕಡೆ ರೆಸ್ಟ್ ಮಾಡ್ತಿರ್ತಾಳೆ. ಅವಾಗ ಅವಳಿಗೆ ಡಾಕ್ಟರ್ ಲ್ಯಾಸಿಸ್ ಅವಳ ತರನೇ ಇರುವಂತ ಕ್ಲಾನ್ ಮಾಡಲ್ಸ್ ಗಳನ್ನ ಲ್ಯಾಬ್ ನಲ್ಲಿ ಚೆಕ್ ಮಾಡ್ತಿರೋ ತರ ಕನ್ಸ್ಬಿಡುತ್ತೆ. ಅವಾಗ ಅವಳ ಸುತ್ತ ಇದ್ದ ಕಲ್ಲು ಮತ್ತೆ ಬೈಕ್ ಗಳೆಲ್ಲ ಗಾಳಿನಲ್ಲಿ ತೇಲೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಆಲಿಸ್ಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ. ಅಷ್ಟರಲ್ಲಿ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅದರಿಂದ ಗಾಳಿನಲ್ಲಿ ತೇಲಾಡ್ತಿದ್ದ ಕಲ್ಲು ಮತ್ತೆ ಬೈಕ್ ಗಳೆಲ್ಲ ಕೆಳಗಡೆ ಬಿದ್ದೋಗ್ತವೆ. ಅವಾಗ ಬೈಕ್ ಅರ್ಧಕ್ಕೆ ಕಟ್ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ಡಾಕ್ಟರ್ ಲ್ಯಾಸಿಸ್ ರೆಡಿ ಮಾಡಿರುವಂತ ವೈಟ್ ಕ್ವೀನ್ ಸಿಸ್ಟಮ್ ಆಕ್ಟಿವ್ ಆಗಿ ಡಾಕ್ಟರ್ ಲ್ಯಾಸಿಸ್ಗೆ ನನ್ನ ಸೆನ್ಸರ್ ಪ್ರಕಾರ ಆಲ್ಫಾ ಬೀಟಾ ವೇವ್ ನಲ್ಲಿ ಆಲಿಸ್ ಇರುವಂತ ಸಿಗ್ನಲ್ ಸಿಕ್ಕಿದೆ. ಈ ಸಿಗ್ನಲ್ ನನಗೆ 15 ನಿಮಿಷದ ಹಿಂದೆ ಬಂದಿದೆ ಅಂತ ತಿಳಿಸುತ್ತೆ. ನೆಕ್ಸ್ಟ್ ಆಲಿಸ್ ಹತ್ರ ಬೈಕ್ ಇಲ್ದೇ ಇರೋದ್ರಿಂದ ನಡ್ಕೊಂಡೆ ಕಾರ್ಲೋಸ್ ಟೀಮ್ ಇರೋ ಜಾಗದ ಕಡೆ ಹೋಗ್ತಿರ್ತಾಳೆ. ಅವಳು ಮೈಕಿ ಪಾಡ್ಕಾಸ್ಟ್ ನಲ್ಲಿ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಕಾರ್ಲೋಸ್ ಟೀಮ್ ಎಲ್ಲಿದೆ ಅಂತ ತಿಳ್ಕೊಂಡು ಅವ್ರು ಇರುವ ಜಾಗದ ಕಡೆನೆ ಹೋಗ್ತಿರ್ತಾಳೆ. ಅದೇ ಸಮಯದಲ್ಲಿ ಕೆ ಮಾಡ್ಕೆ ಎಚ್ಚರಿಕೆ ಆಗುತ್ತೆ. ಅದರಿಂದ ಅವಳು ಮಲಗಿರುವಂತ ಜೀಪ್ ಇಂದ ಹೊರಗಡೆ ಬಂದು ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಅವಳ ಪಕ್ಕನೆ ಒಂದು ಕಾಗೆ ಇರುತ್ತೆ. ಆ ಕಾಗೆನ ನೋಡಿ ಅವಳು ತುಂಬಾನೇ ಭಯ ಪಡ್ಕೊಂಡು ತಕ್ಷಣ ಜೀಪ್ ಒಳಗಡೆ ಬಂದು ಡೋರ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಕೂತ್ಕೋತಾಳೆ. ಅಷ್ಟರಲ್ಲಿ ಅವ್ರಗಳಿರುವಂತ ಸುತ್ತೆಲ್ಲ ತುಂಬಾ ಕಾಗೆಗಳು ಬಂದು ಕೂತಿರ್ತವೆ. ಅವುಗಳಿಗೂ ಕೂಡ ವೈರಸ್ ಇಂದ ಇನ್ಫೆಕ್ಷನ್ ಆಗಿ ಜೋಂಬಿಗಳಾಗಿ ಕನ್ವರ್ಟ್ ಆಗಿರ್ತವೆ. ಆ ಕಾಗೆಗಳನ್ನ ನೋಡಿ ಎಲ್ರು ಇಮಿಡಿಯೇಟ್ ಆಗಿ ಅವ್ರಗಳಿರುವಂತ ವೆಹಿಕಲ್ ಕಿಟಕಿ ಗ್ಲಾಸ್ ಗಳನ್ನ ಕ್ಲೋಸ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದಂತಹ ಕಾಗೆಗಳೆಲ್ಲ ಮೇಲ್ಗಡೆ ಹಾರಿ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತವೆ. ಅದರಿಂದ ಕಾರ್ಲೋಸ್ ನ ಟೀಮ್ ನವರೆಲ್ಲ ಅವ್ರಗಳಿದ್ದಂತಹ ಗಾಡಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಎಲ್ಜೆ ಮತ್ತೆ ನರ್ಸ್ ಬೆಟ್ಟಿ ಇದ್ದಂತ ಜೀಪ್ ಮರಳೊಳಗಡೆ ಊದ್ಕೊಂಡ್ ಬಿಡುತ್ತೆ. ಅದರಿಂದ ಅವರಿಬ್ರು ಆ ಜೀಪ್
ಅಲ್ಲಿಂದ ಹೊರಗಡೆ ಬಂದು ಪಕ್ಕದಲ್ಲಿದ್ದ ಸ್ಕೂಲ್ ಬಸ್ ಒಳಗಡೆ ಹೋಗಿ ಸೇರ್ಕೋತಾರೆ. ಅವಾಗ ಆ ಕಾಗೆಗಳೆಲ್ಲ ಬಸ್ ಮೇಲೆ ಅಟ್ಯಾಕ್ ಮಾಡಿ ಅದರ ಗ್ಲಾಸ್ ನ ಬ್ರೇಕ್ ಮಾಡ್ತಿರ್ತವೆ. ಅದನ್ನ ನೋಡಿದ ಕಾರ್ಲೋಸ್ ಅವನಿದ್ದ ಲಾರಿನ ಬಸ್ ಹತ್ರ ತಂದು ಹಿಂದೆಯಿಂದ ಬಸ್ ಒಳಗಡೆ ಇದ್ದವ್ರನ್ನೆಲ್ಲ ಆ ಲಾರಿ ಒಳಗಡೆ ಕಳಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಆಕಾಶದಲ್ಲಿ ತುಂಬಾ ಕಾಗೆಗಳು ಹಾರಾಡ್ತಿರೋದ್ರಿಂದ ಆಲಿಸ್ಗೆ ಕಾರ್ಲೋಸ್ ನ ಟೀಮು ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಈಗಿರ್ಬೇಕಾದ್ರೆ ತುಂಬಾ ಕಾಗೆಗಳು ಬಸ್ ಕ್ಲಾಸ್ ನ ಬ್ರೇಕ್ ಮಾಡ್ಕೊಂಡು ಅದ್ರೊಳಗಡೆ ಇದ್ದಂತ ನರ್ಸ್ ಬೇಟಿ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಆದ್ರೂ ಕೂಡ ಅವಳು ಆ ಬಸ್ ಒಳಗಡೆ ಇದ್ದವ್ರನ್ನೆಲ್ಲ ಸೇವ್ ಮಾಡಿ ಹೊರಗಡೆ ಕಳಿಸ್ತಾ ಇರ್ತಾಳೆ. ಅಷ್ಟೇ ಅವಳು ಸುತ್ತೆಲ್ಲ ಕಾಗೆಗಳು ಸುತ್ತಾಕೊಂಡು ಅವಳನ್ನ ಅಲ್ಲೇ ಸಾಯಿಸ್ಬಿಡ್ತವೆ. ಹಾಗೆ ಆ ಕಾಗೆಗಳು ಮೈಕಿ ಮೇಲ್ಗಡೆ ಅಟ್ಯಾಕ್ ಮಾಡಿ ಅವನನ್ನು ಕೂಡ ಸಾಯಿಸ್ಬಿಡ್ತವೆ. ಅಷ್ಟೇ ಅಲ್ಲಿಗೆ ಆಲಿಸ್ ಬಂದು ಅವಳ ಶಕ್ತಿಯಿಂದ ಅಲ್ಲಿದ್ದ ಕಾಗೆಗಳನ್ನೆಲ್ಲ ಬೆಂಕಿಯಿಂದ ಸುಟ್ಟು ಭಸ್ಮ ಮಾಡ್ತಾಳೆ. ಆದ್ರೆ ಅದರಿಂದ ಅವಳಿಗೆ ಪ್ರಜ್ಞೆ ಹೋಗುತ್ತೆ. ಆ ಸಮಯದಲ್ಲಿ ಮತ್ತೆ ವೈಟ್ ಕ್ವೀನ್ ಆಕ್ಟಿವ್ ಆಗಿ ಡಾಕ್ಟರ್ ಲ್ಯಾಸಿಸ್ಗೆ ಮತ್ತೆ ನನಗೆ ಒಂದು ಸಿಗ್ನಲ್ ಸಿಕ್ಕಿದೆ. ಆ ಸಿಗ್ನಲ್ ನ ಪ್ರಕಾರ 45% ನಷ್ಟು ಈ ಪ್ರಾಜೆಕ್ಟ್ ಯಾಲಿದೆ, ಅವಳ ಶಕ್ತಿ ಇವಾಗ ಇನ್ನೂ ಜಾಸ್ತಿ ಆಗಿದೆ ಅನ್ನೋದನ್ನ ತಿಳಿಸುತ್ತೆ. ಹಾಗೆ ಅವಳು ಇರುವಂತ ಜಾಗನು ಕೂಡ ಡಾಕ್ಟರ್ ಲ್ಯಾಸಿಸ್ಗೆ ತೋರಿಸುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಹ್ಯಾಲಿಸ್ಗೆ ಪ್ರಜ್ಞೆ ಬರುತ್ತೆ. ಅವಾಗ ಅವಳು ಮುಂದೆ ಕೇಮ್ ಮಾಡಿರ್ತಾಳೆ. ಅವಳು ಹ್ಯಾಲಿಸ್ಗೆ ನಮ್ಮನ್ನ ಕಾಪಾಡಿದ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ನಂತರ ಅವರೆಲ್ಲ ಸತ್ತೋಗಿರುವಂತ ನರ್ಸ್ ಬಿಟ್ಟಿ ಮತ್ತೆ ಮೈಕಿ ಬಾಡಿನ ಮಣ್ಣೊಳಗಡೆ ಊತಾಕಿ ಅಂತ್ಯ ಸಂಸ್ಕಾರ ಮಾಡ್ತಿರ್ತಾರೆ. ಅದಾದ್ಮೇಲೆ ಕಾರ್ಲೋಸ್ ಹ್ಯಾಲಿಸ್ಗೆ ನೀನು ಅಂಬ್ರೆಲಾ ಕಂಪ್ನಿಯಿಂದ ಯಾಕೆ ತಪ್ಪಿಸ್ಕೊಂಡೆ ಅಂತ ಕೇಳ್ತಾನೆ. ಅದಕ್ಕೆ ಹ್ಯಾಲಿಸ್ ಅವ್ರು ನನ್ನನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ರು, ನಾನು ಅಲ್ಲಿಂದ ತಪ್ಪಿಸ್ಕೊಳ್ದೆ ಇದ್ದಿದ್ರೆ ಅಲ್ಲಿ ತುಂಬಾ ಜನ ಸಾಯ್ತಿದ್ರು, ಅದರಿಂದ ನಾನು ಈ ರೀತಿ ಮಾಡ್ದೆ, ಬೇರೆ ದಾರಿ ಯಾವ್ದು ಇರ್ಲಿಲ್ಲ ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ಡಾಕ್ಟರ್ ಲ್ಯಾಸಿಸ್ ಸ್ಯಾಟಲೈಟ್ ನ ಸಹಾಯದಿಂದ ಆಲಿಸ್ ಇರುವಂತ ಜಾಗನ ಕಂಡಿಡ್ದು ಅವಳು ಆಲಿಸಾ ಅಥವಾ ಬೇರೆನಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಅವಾಗ ಕಂಪ್ಯೂಟರ್ ಅವಳ ಫೋಟೋನ ಸ್ಕ್ಯಾನ್ ಮಾಡಿ ಅವಳ ಫೋಟೋ 62% ನಷ್ಟು ಮ್ಯಾಚ್ ಆಗ್ತಿದೆ ಅಂತ ತಿಳಿಸುತ್ತೆ. ಅದರಿಂದ ಡಾಕ್ಟರ್ ಲ್ಯಾಸಿಸ್ ಆ ವಿಷಯನ ಆಲ್ಬರ್ಟ್ಗೆ ತಿಳಿಸ್ತಾನೆ. ಅದಕ್ಕೆ ಆಲ್ಬರ್ಟ್ ಮೊದಲು ಅವಳು 100% ಆಲಿಸ್ನೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಉಳಿದ ಕೆಲಸನೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಈ ಕಡೆ ಕಾರ್ಲೋಸ್ ನ ಟೀಮ್ ನವರೆಲ್ಲ ಒಂದ್ ಕಡೆ ಕೂತ್ಕೊಂಡು ನಮ್ಮ ಹತ್ರ ಇರುವಂತ ಆಹಾರ ಮತ್ತೆ ಪೆಟ್ರೋಲ್ ಎಲ್ಲ ಖಾಲಿ ಆಗ್ತಿದೆ, ಈಗಾದ್ರೆ ಮುಂದಕ್ಕೆ ತುಂಬಾನೇ ಕಷ್ಟ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅವಾಗ ಹ್ಯಾಲಿಸ್ ಅವಳ ಹತ್ರ ಇದ್ದಂತಹ ಬುಕ್ ನ ಅವ್ರಿಗೆ ಕೊಟ್ಟು ಅಲಸ್ಕಾನೋ ಸಿಟಿನಲ್ಲಿ ಯಾವುದೇ ರೀತಿ ವೈರಸ್ ಇನ್ಫೆಕ್ಷನ್ ಇಲ್ವಂತೆ, ಅದರಿಂದ ನಾವೆಲ್ಲ ಅಲ್ಲಿಗೆ ಹೋದ್ರೆ ತುಂಬಾನೇ ಸೇಫ್ ಅಂತ ಹೇಳ್ತಾಳೆ. ಅವಾಗ ಕ್ಲಾರಿ ಔಟ್ಗಳ ಜೊತೆ ಇದ್ದವ್ರಿಗೆಲ್ಲ ಈ ವಿಷಯನ ತಿಳಿಸಿ ಅಲಸ್ಕಾಗೆ ಹೋಗೋದಕ್ಕೆ ಯಾರಿಗೆಲ್ಲ ಒಪ್ಪಿಗೆ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಂತರ ಅವತ್ ರಾತ್ರಿ ಎಲ್ಲರೂ ಕೂತ್ಕೊಂಡು ಮ್ಯಾಪ್ ನ ನೋಡಿ ನಾವು ಅಲಸ್ಕಾಗ್ ಹೋಗೋಷ್ಟು ಪೆಟ್ರೋಲ್ ನಮ್ಮ ಹತ್ರ ಇಲ್ಲ, ಅದರಿಂದ ನಾವು ಮೊದಲು ಲಾಸ್ ವೇಗಸ್ಗೆ ಹೋದ್ರೆ ಅಲ್ಲಿ ನಮ್ಗೆ ಪೆಟ್ರೋಲ್ ಜೊತೆ ಆಹಾರನೂ ಕೂಡ ಸಿಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಆ ಜಾಗ ತುಂಬಾನೇ ಡೇಂಜರಸ್ ಆಗಿರುತ್ತೆ, ಯಾಕಂದ್ರೆ ಆ ಏರಿಯಾದಲ್ಲಿ ತುಂಬಾನೇ ಜೋಂಬಿಗಳಿರ್ತವೆ. ಆದ್ರೆ ಅವರಿಗೆ ಇದನ್ನ ಬಿಟ್ಟು ಬೇರೆ ದಾರಿ ಯಾವ್ದು ಇರೋದಿಲ್ಲ, ಅದರಿಂದ ಅವ್ರಗಳೆಲ್ಲ ನೆಕ್ಸ್ಟ್ ಡೇ ಲಾಸ್ ವೇಗಸ್ ಕಡೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಅದೇ ಸಮಯದಲ್ಲಿ ಡಾಕ್ಟರ್ ಲ್ಯಾಸಿಸ್ ಕಂಪ್ಯೂಟರ್ ನಲ್ಲಿ ಆಲ್ಬರ್ಟ್ ವಾಯ್ಸ್ ನ ಕಾಪಿ ಮಾಡಿ ಅವರ ಸೈನಿಕರಿಗೆ ಆಲಿಸ್ ಪ್ರಾಜೆಕ್ಟ್ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ, ಹಾಗೆ ನೀವೆಲ್ಲ ಡಾಕ್ಟರ್ ಲ್ಯಾಸಿಸ್ ನ ಫಾಲೋ ಮಾಡಿ ಅಂತ ತಿಳಿಸ್ತಾನೆ. ನೆಕ್ಸ್ಟ್ ಡೇ ಕಾರ್ಲೋಸ್ ನ ಟೀಮ್ ನವರೆಲ್ಲ ಲಾಸ್ ವೇಗಸ್ ಕಡೆ ಹೋಗ್ತಿರ್ತಾರೆ. ಅವ್ರು ಇರುವಂತ ಜಾಗನ ತಿಳ್ಕೊಂಡು ಅವರಿಂದನೇ ಡಾಕ್ಟರ್ ಲ್ಯಾಸಿಸ್ ಕೂಡ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಎಲ್ಜೆಗೆ ಸಖತ್ ತಲೆ ಸುತ್ತ ಬರ್ತಿರುತ್ತೆ, ಯಾಕಂದ್ರೆ ಅವನಿಗೆ ಅವಾಗ್ಲೇ ಜೋಂಬಿ ಕಚ್ಚಿರೋದ್ರಿಂದ ಅದರ ವೈರಸ್ ಎಲ್ಜೆ ಬಾಡಿ ಒಳಗಡೆ ಸ್ಪ್ರೆಡ್ ಆಗಿ ಅವನು ಕೂಡ ಜೋಂಬಿ ಆಗಿ ಕನ್ವರ್ಟ್ ಆಗ್ತಿರ್ತಾನೆ. ಅವರೆಲ್ಲ ಲಾಸ್ ವೇಗಸ್ ಸಿಟಿ ಒಳಗಡೆ ಬಂದಾಗ ಆ ಸಿಟಿ ಎಲ್ಲ ಪೂರ್ತಿಯಾಗಿ ಮರಳುಗಡಾಗಿ ಬದಲಾಗಿರುತ್ತೆ. ಅದನ್ನ ನೋಡಿ ಅವ್ರಿಗೆ ಸಖತ್ ಆಶ್ಚರ್ಯ ಆಗ್ತಿರುತ್ತೆ. ಆ ಏರಿಯಾದಲ್ಲಿ ಒಬ್ರು ಕೂಡ ಬದುಕಿರೋದಿಲ್ಲ. ಈಗಿರ್ಬೇಕಾದ್ರೆ ಎಲ್ರು ಪೆಟ್ರೋಲ್ ಬಂಕ್ ಇರುವ ಜಾಗದ ಹತ್ರ ಬಂದು ಇಳಿತಾರೆ. ಅವಾಗ ಅವ್ರಿಗೆ ಅಲ್ಲೇ ಪಕ್ಕದಲ್ಲೇ ಒಂದು ಕಂಟೈನರ್ ಕಾಣುತ್ತೆ. ಅದರಿಂದ ಅದ್ರೊಳಗಡೆ ಏನಿರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಆ ಕಂಟೈನರ್ ಹತ್ರ ಆಲಿಸ್ ಹೋಗ್ತಿರ್ತಾಳೆ. ಆ ಸಮಯದಲ್ಲಿ ಕೇಸ್ ಯಾವ್ದಾದ್ರು ಜೋಂಬಿಗಳು ಆ ಏರಿಯಾದಲ್ಲಿ ಕಾಣಬಹುದಾ ಅಂತ ತಿಳ್ಕೊಳ್ಳೋದಕ್ಕೆ ಲಾಸ್ ವೇಗಸ್ ಟವರ್ ಮೇಲ್ಗಡೆ ಹತ್ತುತ್ತಾ ಇರ್ತಾನೆ. ಆಲಿಸ್ ಕಂಟೈನರ್ ಹತ್ರ ಬಂದು ಇನ್ನೇನ್ ಅದನ್ನ ಓಪನ್ ಮಾಡ್ಬೇಕು, ಅಷ್ಟರಲ್ಲಿ ಅವಳಿಗೆ ಅದ್ರೊಳಗಡೆ ಏನೋ ಸೌಂಡ್ ಕೇಳುತ್ತೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ ಅದ್ರೊಳಗಡೆ ಜೋಂಬಿಗಳಿದಾವೆ ಅಂತ. ಅದರಿಂದ ಅವರೆಲ್ಲ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತಾರೆ. ಅಷ್ಟರಲ್ಲಿ ಆ ಕಂಟೈನರ್ ಒಳಗಡೆ ಇದ್ದಂತ ಜೋಂಬಿಗಳು ಹೊರಗಡೆ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಅವರೆಲ್ಲ ಸೇರ್ಕೊಂಡು ಆ ಜೋಂಬಿಗಳಿಗೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾರೆ. ಆದ್ರೂ ಕೂಡ ಕೆಲವು ಜೋಂಬಿಗಳು ಅಲ್ಲಿದ್ದವ್ರನ್ನ ಕಚ್ಚಿ ಸಾಯಿಸ್ತಾ ಇರ್ತವೆ. ಆಲಿಸ್ ಕೂಡ ಅವಳ ಹತ್ರ ಇರುವಂತ ಕತ್ತಿಯಿಂದ ಅವಳ ಹತ್ರ ಬರುವಂತ ಎಲ್ಲಾ ಜೋಂಬಿಗಳನ್ನ ಸಾಯಿಸ್ತಾ ಇರ್ತಾಳೆ. ಆ ಜಾಗದಲ್ಲಿ ತುಂಬಾನೇ ಶಬ್ದ ಆಗ್ತಿರೋದ್ರಿಂದ ಅಲ್ಲಿಗೆ ತುಂಬಾ ಜೋಂಬಿಗಳು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಕಡೆ ಕೇಸ್ ಕೂಡ ಟವರ್ ಮೇಲ್ಗಡೆ ಕೂತ್ಕೊಂಡು ಜೋಂಬಿಗಳಿಗೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಡಾಕ್ಟರ್ ಲ್ಯಾಸಿಸ್ ಆಲಿಸ್ ಕಣ್ಣಲ್ಲಿ ಇರುವಂತ ಲೆನ್ಸ್ ನ ಯೂಸ್ ಮಾಡ್ಕೊಂಡು ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ಕಂಪ್ಯೂಟರ್ ನಲ್ಲಿ ನೋಡ್ತಿರ್ತಾನೆ. ಹಾಗೆ ಅವರ ಸೈಂಟಿಸ್ಟ್ ಗಳಿಗೆ ಆಲಿಸ್ ಹತ್ತೋದ್ ಕೂಡಲೇ ಇಮಿಡಿಯೇಟ್ ಆಗಿ ಅವಳ ರಕ್ತ ತಣ್ಣಗಾಗೋಕ್ಕಿಂತ ಮುಂಚೆ ಅವಳ ಬ್ಲಡ್ ಶಾಂಪಲ್ ನ ತಗೊಂಡ್ ಬನ್ನಿ ಅಂತ ಹೇಳ್ತಿರ್ತಾನೆ. ಅದು ಆಲಿಸ್ಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವಳು ಸ್ಯಾಟಲೈಟ್ ನ ಅವಳ ಕಂಟ್ರೋಲ್ ತಗೊಳ್ಳೋದಕ್ಕೆ ನೋಡ್ತಿರ್ತಾಳೆ. ಇನ್ನೊಂದ್ ಕಡೆ ಕಾರ್ಲೋಸ್ ನ ಟೀಮ್ ನವರು ಜೋಂಬಿಗಳನ್ನ ಎಷ್ಟೇ ಸಾಯಿಸಿದ್ರು ಕೂಡ ಮತ್ತೆ ಮತ್ತೆ ಆ ಜೋಂಬಿಗಳು ಬರ್ತಾನೆ ಇರ್ತವೆ. ಹಾಗೆ ಆ ಜೋಂಬಿಗಳು ಟವರ್ ಮೇಲ್ಗಡೆನೂ ಹತ್ತಿ ಅದ್ರ ಮೇಲ್ಗಡೆ ಇದ್ದಂತ ಕೇಸ್ ನ ಕೂಡ ಸಾಯಿಸ್ಬಿಡ್ತವೆ. ಅದೇ ಸಮಯದಲ್ಲಿ ಈ ಕಡೆ ಎಲ್ಜೆ ಪೂರ್ತಿ ಜೋಂಬಿಯಾಗಿ ಕನ್ವರ್ಟ್ ಆಗಿ ಕೇಮಾರ್ಟ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಾರ್ಲೋಸ್ ಬಂದು ಅವನಿಗೆ ಶೂಟ್ ಮಾಡ್ತಾನೆ. ಆದ್ರೆ ಆ ಸಮಯದಲ್ಲಿ ಎಲ್ಜೆ ಕಾರ್ಲೋಸ್ ಕೈಗೆ ಕಚ್ಚಿಬಿಡ್ತಾನೆ. ಅವಾಗ ಕಾರ್ಲೋಸ್ ಅವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಈ ಕಡೆ ಆಲಿಸ್ ಸ್ಯಾಟಲೈಟ್ ನ ಸಹಾಯದಿಂದ ಆಲಿಸ್ ಲೆನ್ಸ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಚಿಪ್ ನ ಶಾರ್ಟ್ ಮಾಡ್ಬಿಡ್ತಾಳೆ. ಅದರಿಂದ ಡಾಕ್ಟರ್ ಲ್ಯಾಸಿಸ್ ಕಂಪ್ಯೂಟರ್ ನಲ್ಲಿ ಆಲಿಸ್ ಲೆನ್ಸ್ ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅವರು ಬೇರೆ ಸಿಸ್ಟಮ್ ನಿಂದ ಆಲಿಸ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟೇ ಆಲಿಸ್ ಅವ್ರು ಇರುವಂತ ಜಾಗನ ತಿಳ್ಕೊಂಡು ಅವ್ರ ಹತ್ರನೇ ಬಂದು ಅಲ್ಲಿದ್ದಂತ ಸೈಂಟಿಸ್ಟ್ ಗಳಿಗೆಲ್ಲ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾಳೆ. ಆ ಸಮಯದಲ್ಲಿ ಡಾಕ್ಟರ್ ಲ್ಯಾಸಿಸ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೆಲಿಕಾಪ್ಟರ್ ಹತ್ರ ಓಡೋಗ್ತಾ ಇರ್ತಾನೆ. ಅವಾಗ ಅವನ ಮೇಲೆ ಒಂದು ಜೋಂಬಿ ಅಟ್ಯಾಕ್ ಮಾಡಿ
ಮಾಡಿ ಅವನಿಗೆ ಕಚ್ಚಿಬಿಡುತ್ತೆ. ಅಷ್ಟರಲ್ಲಿ ಆ ಜೋಂಬಿಗೆ ಆ ಹೆಲಿಕಾಪ್ಟರ್ ನ ಪೈಲಟ್ ಶೂಟ್ ಮಾಡಿ ಸಾಯಿಸ್ತಾನೆ. ಹಾಗೆ ಆಲಿಸ್ ಆ ಹೆಲಿಕಾಪ್ಟರ್ ಹತ್ರ ಬರೋಷ್ಟರಲ್ಲಿ ಹೆಲಿಕಾಪ್ಟರ್ ನ ಅಲ್ಲಿಂದ ತಗೊಂಡು ಹೋಗ್ತಾನೆ. ಅದಾದ್ಮೇಲೆ ಡಾಕ್ಟರ್ ಲ್ಯಾಸಿಸ್ ಅಂಬ್ರೆಲಾ ಕಂಪನಿ ಹತ್ರ ಬಂದು ಅವನ ಬಾಡಿಗೆ ಅವನೇ ಕಂಡಿಡಿದಿರುವಂತ ಆಂಟಿಡೋಟ್ ಸೀರಮ್ ನ ಇಂಜೆಕ್ಟ್ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಲಾಟರ್ ಬಂದು ಡಾಕ್ಟರ್ ಲ್ಯಾಸಿಸ್ ನ ನೋಡ್ತಾನೆ. ಅವರು ಅಷ್ಟೊತ್ತಿಗಾಗ್ಲೇ ಅವರ ಕಂಟ್ರೋಲ್ ನ ಕಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಡಾಕ್ಟರ್ ಲ್ಯಾಸಿಸ್ ಆಲ್ಬರ್ಟ್ ವಾಯ್ಸ್ ನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಸ್ಲಾಟರ್ ಡಾಕ್ಟರ್ ಲ್ಯಾಸಿಸ್ ನ ಶೂಟ್ ಮಾಡಿ ಸಾಯಿಸ್ತಾನೆ. ಆದ್ರೆ ಡಾಕ್ಟರ್ ಲ್ಯಾಸಿಸ್ ಅವನ ಬಾಡಿಗೆ ತುಂಬಾ ಸೀರಮ್ ನ ಇಂಜೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅವನು ಒಂದು ಶಕ್ತಿಶಾಲಿ ಜೋಂಬಿ ಆಗಿ ಕನ್ವರ್ಟ್ ಆಗಿರ್ತಾನೆ. ಅದರಿಂದ ಅವನು ಅವನ ಶಕ್ತಿಯಿಂದ ಮತ್ತೆ ಬದುಕಿ ಸ್ಲಾಟರ್ ನ ಸಾಯಿಸ್ಬಿಡ್ತಾನೆ. ಈಗಿರ್ಬೇಕಾದ್ರೆ ಆಲಿಸ್ ಮತ್ತೆ ಕಾರ್ಲೋಸ್ ನ ಟೀಮ್ ನವರೆಲ್ಲ ಅಂಬ್ರೆಲಾ ಕಂಪನಿ ಎಲ್ಲಿದೆ ಅಂತ ತಿಳ್ಕೊಂಡು ಆ ಜಾಗಕ್ಕೆ ಬಂದು ಸ್ಕೋಪ್ ನಲ್ಲಿ ನೋಡ್ತಿರ್ತಾರೆ. ಅಷ್ಟೊತ್ತಿಗಾಗ್ಲೇ ಕಾರ್ಲೋಸ್ಗೆ ಬ್ಲಡ್ ವಾಮಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ಅವಾಗ್ಲೇ ಎಲ್ಜೆ ಜೋಂಬಿ ಆಗಿ ಕಾರ್ಲೋಸ್ಗೆ ಕಚ್ಚಿರ್ತಾನಲ್ಲ, ಅದರಿಂದ ಅವಾಗ ಕಾರ್ಲೋಸ್ ಒಂದು ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಏನಂದ್ರೆ ಕಾರ್ಲೋಸ್ಗೆ ಆಲ್ರೆಡಿ ಜೋಂಬಿ ಕಚ್ಚಿರೋದ್ರಿಂದ ಅವನು ಮೊದಲು ಟ್ರಕ್ ನ ತಗೊಂಡು ಅಂಬ್ರೆಲಾ ಕಂಪನಿ ಹತ್ರ ಹೋಗಿ ಅಲ್ಲಿರುವಂತ ಜೋಂಬಿಗಳನ್ನ ಅವನ ಕಡೆ ಅಟ್ರಾಕ್ಟ್ ಮಾಡಿ ಅವ್ರ ಹತ್ರ ಇರುವಂತ ಬಾಂಬ್ ಗಳನ್ನ ಅಲ್ಲಿ ಬ್ಲಾಸ್ಟ್ ಮಾಡಬೇಕು. ಆ ಸಮಯದಲ್ಲಿ ಉಳಿದವರೆಲ್ಲ ಅಂಬ್ರೆಲಾ ಕಂಪನಿ ಒಳಗಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆ ಪ್ಲಾನ್ ನ ಕೇಳಿ ಎಲ್ಲರೂ ತುಂಬಾನೇ ದುಃಖ ಪಡ್ತಿರ್ತಾರೆ. ಯಾಕಂದ್ರೆ ಆ ಪ್ಲಾನ್ ಪ್ರಕಾರ ಕಾರ್ಲೋಸ್ ಬದುಕೋದಿಲ್ಲ, ಆದ್ರೆ ಅವ್ರಿಗೆ ಇವಾಗ ಬೇರೆ ವಿಧಿ ಇಲ್ಲ. ಅದರಿಂದ ಕಾರ್ಲೋಸ್ ಟ್ರಕ್ ಒಳಗಡೆ ಬಾಂಬ್ ಗಳನ್ನ ಇಟ್ಕೊಂಡು ಅಂಬ್ರೆಲಾ ಕಂಪನಿ ಹತ್ರ ಇರುವಂತ ಜೋಂಬಿಗಳನ್ನ ಸಾಯಿಸ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಆ ಟ್ರಕ್ ನ ಪಲ್ಟಿ ಮಾಡ್ತಾನೆ. ಅದರಿಂದ ಅಲ್ಲಿದ್ದ ಜೋಂಬಿಗಳೆಲ್ಲ ಟ್ರಕ್ ಹತ್ರನೇ ಹೋಗ್ತಿರ್ತವೆ. ಆ ಸಮಯದಲ್ಲಿ ಕಾರ್ಲೋಸ್ ಅವನ್ ತಂದಿದ್ದ ಬಾಂಬ್ ಗಳಿಗೆ ಬೆಂಕಿ ಹಾಕ್ತಾನೆ. ಅದರಿಂದ ಆ ಟ್ರಕ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಉಳಿದವರೆಲ್ಲ ಫೆನ್ಸಿಂಗ್ ಇಂದ ಒಳಗಡೆ ಬಂದು ಅಲ್ಲಿದ್ದ ಹೆಲಿಕಾಪ್ಟರ್ ಒಳಗಡೆ ಹತ್ತುತ್ತಾ ಇರ್ತಾರೆ. ಅವಾಗ ಆಲಿಸ್ ಕ್ಲಾರಾಗೆ ಇವ್ರನ್ನೆಲ್ಲ ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗೋ, ನನ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ. ಅದರಿಂದ ಕ್ಲಾರಾ ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನಂತರ ಆಲಿಸ್ ಆ ಮನೆ ಒಳಗಡೆ ಬಂದಾಗ ಅಲ್ಲಿರುವಂತ ರಹಸ್ಯ ಮಾರ್ಗ ಓಪನ್ ಆಗುತ್ತೆ. ಅದರ ಸಹಾಯದಿಂದ ಆಲಿಸ್ ಅಂಬ್ರೆಲಾ ಕಂಪನಿ ಒಳಗಡೆ ಬರ್ತಾಳೆ. ನಂತರ ಅವಳು ಗನ್ ಇಟ್ಕೊಂಡು ಡಾಕ್ಟರ್ ಲ್ಯಾಸಿಸ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲ ಕಡೆ ಸಖತ್ ಬ್ಲಡ್ ಆಗಿರುತ್ತೆ. ಆ ಕಂಪನಿಯ ಲ್ಯಾಬ್ ಎಲ್ಲ ಹಾಳಾಗಿರುತ್ತೆ. ಈಗಿರ್ಬೇಕಾದ್ರೆ ಆ ಲ್ಯಾಬ್ ಒಳಗಡೆ ಇದ್ದಂತಹ ವೈಟ್ ಕ್ವೀನ್ ಸಿಸ್ಟಮ್ ಆಕ್ಟಿವ್ ಆಗಿ ಅಲ್ಲಿ ನಡೆದಂತ ವಿಷಯನೆಲ್ಲ ಆಲಿಸ್ಗೆ ತಿಳಿಸುತ್ತೆ. ಹಾಗೆ ಅದು ಡಾಕ್ಟರ್ ಲ್ಯಾಸಿಸ್ ಇರುವಂತ ಜಾಗನೂ ಕೂಡ ತೋರಿಸುತ್ತೆ. ಅದರಿಂದ ಆಲಿಸ್ ಆ ಸಿಸ್ಟಮ್ ಹೇಳಿದ ರೀತಿನೇ ಡಾಕ್ಟರ್ ಲ್ಯಾಸಿಸ್ ನ ಹುಡ್ಕೊಂಡು ಹೋಗ್ತಿರ್ತಾಳೆ. ಹಾಗೆ ಅವಳು ಸ್ವಲ್ಪ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಡಾಕ್ಟರ್ ಲ್ಯಾಸಿಸ್ ಅಲ್ಲಿದ್ದ ಸೈಂಟಿಸ್ಟ್ ಗಳನ್ನೆಲ್ಲ ಸಾಯಿಸಿ ನೇತಾಕಿರ್ತಾನೆ. ಅದೇ ಜಾಗದಲ್ಲಿ ಆಲಿಸ್ಗೆ ಅವಳ ಬ್ಲಡ್ ಶಾಂಪಲ್ ಇಂದ ರೆಡಿ ಮಾಡಿರುವಂತ ಕ್ಲಾನ್ ಮಾಡಲ್ ಸಿಗುತ್ತೆ. ಅದನ್ನ ಆಲಿಸ್ ನೋಡ್ತಿರ್ಬೇಕಾದ್ರೆ ಅವಳ ಪಕ್ಕ ಏನೋ ಪಾಸ್ ಆಗುತ್ತೆ. ಅದರಿಂದ ಆಲಿಸ್ ಸ್ವಲ್ಪ ಮುಂದೆ ಬಂದು ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಅವಳ ಮೇಲೆ ಯುದ್ಧಕ್ಕಿದ್ದ ಹಾಗೆ ಡಾಕ್ಟರ್ ಲ್ಯಾಸಿಸ್ ಅಟ್ಯಾಕ್ ಮಾಡ್ತಾನೆ. ಅದರಿಂದ ಆಲಿಸ್ ಅವನಿಗೆ ಕತ್ತಿಯಿಂದ ಹೊಡಿತಾಳೆ. ಅವಾಗ ಅವನು ಬೇರೆ ಕಡೆ ಹೋಗ್ತಾನೆ. ಆ ಸಮಯದಲ್ಲಿ ಕ್ಲಾನ್ ಇದ್ದ ಬಬಲ್ಸ್ ಓಪನ್ ಆಗಿ ಆ ಕ್ಲಾನ್ ಮಾಡಲ್ ಕೆಳಗಡೆ ಬೀಳ್ತಿರುತ್ತೆ. ಅದನ್ನ ಆಲಿಸ್ ಇಟ್ಕೊಂಡು ಅದಕ್ಕೆ ಬಟ್ಟೆ ಮುಚ್ಚಿ ಡಾಕ್ಟರ್ ಲ್ಯಾಸಿಸ್ ನ ಹುಡ್ಕೊಂಡು ಅವಳು ಮುಂದೆ ಹೋಗ್ತಾಳೆ. ಅವಾಗ ಮತ್ತೆ ಡಾಕ್ಟರ್ ಲ್ಯಾಸಿಸ್ ಬಂದು ಆಲಿಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಾಗ ಅವರಿಬ್ರು ಮಧ್ಯೆ ದೊಡ್ಡ ಫೈಟ್ ನಡೆಯುತ್ತೆ. ಆ ಸಮಯದಲ್ಲಿ ಆಲಿಸ್ ಡಾಕ್ಟರ್ ಲ್ಯಾಸಿಸ್ಗೆ ಕತ್ತಿಯಿಂದ ಎಷ್ಟೇ ಹೊಡೆದ್ರು ಕೂಡ ಅವನ ಬಾಡಿ ಮತ್ತೆ ರಿಕವರ್ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಆಲಿಸ್ ಅವಳ ಶಕ್ತಿನೆಲ್ಲ ಯೂಸ್ ಮಾಡಿ ಡಾಕ್ಟರ್ ಲ್ಯಾಸಿಸ್ ನ ಅಲ್ಲಿಂದ ದೂರ ತಳ್ತಾಳೆ. ಆದ್ರೆ ಅವನಿಗೆ ಅದರಿಂದ ಏನು ಆಗೋದಿಲ್ಲ. ಅವನು ಮತ್ತೆ ಅಲ್ಲಿಂದ ಎದ್ ಬಂದು ಅವನು ಕೂಡ ಅವನ ಶಕ್ತಿನೆಲ್ಲ ಯೂಸ್ ಮಾಡ್ಕೊಂಡು ಆಲಿಸ್ ನ ಅಲ್ಲಿಂದ ದೂರ ತಳ್ತಾನೆ. ಅವಾಗ ಆಲಿಸ್ ಲೇಸರ್ ಸಿಸ್ಟಮ್ ಇರುವಂತ ಜಾಗದ ಹತ್ರ ಹೋಗಿ ಬೀಳ್ತಾಳೆ. ಆ ಸಮಯದಲ್ಲಿ ಅವಳ ತರನೇ ಇರುವಂತ ಕ್ಲಾನ್ ಮಾಡಲ್ಗೆ ಎಚ್ಚರಿಕೆ ಆಗುತ್ತೆ. ಡಾಕ್ಟರ್ ಲ್ಯಾಸಿಸ್ ಆಲಿಸ್ ಹತ್ರ ಬಂದು ಮತ್ತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಆಲಿಸ್ ಡಾಕ್ಟರ್ ಲ್ಯಾಸಿಸ್ಗೆ ಎಷ್ಟೇ ಹೊಡೆದ್ರು ಕೂಡ ಅವನಿಗೆ ಏನು ಆಗೋದಿಲ್ಲ. ಈಗಿರ್ಬೇಕಾದ್ರೆ ಡಾಕ್ಟರ್ ಲ್ಯಾಸಿಸ್ ಇನ್ನೇನ್ ಆಲಿಸ್ ನ ಸಾಯಿಸ್ಬೇಕು. ಅಷ್ಟರಲ್ಲೇ ಅಲ್ಲಿ ಲೇಸರ್ ಸಿಸ್ಟಮ್ ಆಕ್ಟಿವ್ ಆಗಿ ಡಾಕ್ಟರ್ ಲ್ಯಾಸಿಸ್ ನ ತುಂಡ್ ಮಾಡ್ಕೊಂಡು ಆಲಿಸ್ ಕಡೆ ಹೋಗ್ತಿರುತ್ತೆ. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಲೇಸರ್ ಸಿಸ್ಟಮ್ ಸ್ಟಾಪ್ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟರಲ್ಲಿ ಆಲಿಸ್ ತರನೇ ಇರುವಂತ ಕ್ಲಾನ್ ಮಾಡಲ್ ಆ ಸಿಸ್ಟಮ್ ನ ಆಫ್ ಮಾಡಿರ್ತಾಳೆ. ಅದಾದ್ಮೇಲೆ ಆಲ್ಬರ್ಟ್ ಅವನ ಪಾರ್ಟ್ನರ್ಸ್ ಗಳಿಗೆಲ್ಲ ಅಂಬ್ರೆಲಾ ಕಂಪನಿನ ನಾವಿವಾಗ ಸಂಪರ್ಕ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಏನಾಗಿದೆ ಅನ್ನೋ ವಿಷಯನೂ ಕೂಡ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಆಲಿಸ್ ನ ಹಾಲೋಗ್ರಾಮ್ ಬಂದು ಆಲ್ಬರ್ಟ್ಗೆ ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಆದಷ್ಟು ಬೇಗ ನೀವಿರುವಂತ ಜಾಗಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಹಾಗೆ ಈ ಸಲ ನಾನೊಬ್ಳೆ ನಿಮ್ ಜೊತೆ ಫೈಟ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.